ನಮಸ್ಕಾರ, ಶುಭೋದಯ, ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಇದೇ ಮಾರ್ಚ್ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ನೀವು ಕೂಡ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕರೆ ಮಾಡಿ ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಬಹಳ ದಿನಗಳಿಂದ ವಿಷ್ಣುದತ್ತ ಗುರುಜಿಯವ್ರನ್ನ ನೇರವಾಗಿ ಭೇಟಿ ಮಾಡಬೇಕು, ನಿಮ್ಮ ಜೀವನದಲ್ಲಿ ನೀವು ಅನ್ಕೊಳ್ಳುವಂಥದ್ದನ್ನ ಸಾಧಿಸಬೇಕು, ಮ್ಯಾರೇಜ್ ಡಿಲೇ ಆಗ್ತಾ ಇರ್ಬೋದು, ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಅಥವಾ ಬಿಸ್ನೆಸ್ ಪ್ರಾಬ್ಲಮ್ಸು, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಈ ಎಲ್ಲ ತೊಂದರೆಗಳಿಂದ ಹೊರಗಡೆ ಬರಬೇಕು ಅಂತಂದರೆ ಸುಲಭವಾಗಿರುವಂಥ ಮಾರ್ಗಗಳು, ಉಪಾಯಗಳು ಜೊತೆಗೆ ಪರಿಹಾರಗಳನ್ನ ನಿಮಗೆ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಗುರುಗಳು ತಿಳಿಸ್ಕೊಡ್ತಾರೆ. ಸೊ ಇದರಲ್ಲಿ ಪಾಲ್ಗೊಳ್ಬೇಕು ಅಂತಂದರೆ ಸಂಖ್ಯೆಗಳಿಗೆ ಕಾಲ್ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಗುರುಗಳೇ, ಸಾಕಷ್ಟು ಜನ ಹೇಳ್ತಿರ್ತಾರೆ ಎಲ್ಲೋ ಒಂದು ಕಡೆ ಈ ಮದುವೆ ವಿಳಂಬ ಆದಾಗ ನಾವು ಇದನ್ನು ಕೇಳ್ಪಟ್ಟಿರ್ತೀವಿ ಅಂತ ಹೇಳ್ಬೋದು. ದೋಷ ಇದೆ ನಿಮಗೆ, ಈ ನಾಗದೋಷ ಇದೆ, ನಾಗದೋಷ ಇದ್ದಾಗ ನಿಮಗೆ ಸಂತಾನಕ್ಕೂ ವಿಳಂಬ ಅಥವಾ ಮದುವೆ ಆಗೋದಿಲ್ಲ, ಈ ಎಲ್ಲ ಥರದ ತೊಂದರೆಗಳಾಗ್ತಾ ಇರುತ್ತೆ. ಇನ್ನು ಜಾತಕದಲ್ಲಿ ನಾಗದೋಷದ ಸಮಸ್ಯೆ ಇದ್ದಾಗ ಯಾವ್ಯಾವ ರೀತಿಯಾಗಿರುವಂಥ ತೊಂದರೆಗಳು ಬರುತ್ತೆ, ಜೀವನದಲ್ಲಿ ಏಳಿಗೆ ಅನ್ನುವಂಥದ್ದೇ ಕಾಣಕ್ಕಾಗೋದಿಲ್ವಾ ನಾಗದೋಷ ಇರುವಂಥ ಜಾತಕ? ಇದು ವಿಶೇಷವಾಗಿ ಹೆಣ್ಮಕ್ಳಿಗೆ ಜಾಸ್ತಿ ಇರುತ್ತಾ ಅಥವಾ ಗಂಡು ಮಕ್ಕಳು ಜಾತಕದಲ್ಲೂ ನಾಗದೋಷದ ಸಮಸ್ಯೆಗಳಿರುತ್ತಾ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ನೀವು ಕೇಳಿದ ಪ್ರಶ್ನೆ ಬಹಳ ಅದ್ಭುತ. ಆದರೆ ಈ ನೀವು ಹೇಳ್ತೀರಲ್ಲ ಏನದು, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೊಂದು ಇನ್ನೊಂದು ಜೊತೆಗೇನು ಕುಬೇರ ಸಭೆಗೆ ಬನ್ನಿ ಅಂತ. ಬಹುಶಃ ಈ ಕುಬೇರ ಸಭೆ ಅನ್ನೋದು ಕೂಡ ಅಷ್ಟೇ. ನನಗೊಂದು 10 ಟೈಮ್ಸ್ ತಲೆಗೆ ಬಂದಿದ್ದರೆ ಆ ಕುಬೇರ ಸಭೆ ಅನ್ನೋ ವರ್ಡನ್ನು ನಾನು ಹಾಕಿರ್ತೀನಿ, ಬರಬಹುದು. ಈ ಕುಬೇರ ಸಭೆಗೆ ನೀವು ಬಂದಿಲ್ಲ ಅಂದರೂ ತೊಂದರೆ ಇಲ್ಲ. ಯಾರಿಗೆ ಯೋಗಗಳಿರ್ತಾವೆ ಅವರಷ್ಟೇ ಅಲ್ಲಿ ಡೋರ್ ಓಪನ್ ಮಾಡ್ತಾರೆ, ಅವರಿಗೆ ಓಪನ್ ಆಗುವಂಥದ್ದು ಬರ್ತಾರೆ, ಡೋರ್ ಓಪನ್ ಆಗುತ್ತೆ. ಆಮೇಲೆ ಈಗ ನೀವು ಸಬ್ಸ್ಕ್ರೈಬ್ ಮತ್ತೊಂದು ಅಂದ್ರಲ್ಲ, ಅದು ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಬಟ್ ಈಗ ಕೇಳಿರೋ ಪ್ರಶ್ನೆ ಇದೆಯಲ್ಲ, ಇದೆಂತಹದ್ದು ಅಂತಂದರೆ ಬಹುಶಃ ನಾಗದೋಷದಿಂದ ಮದುವೆ ವಿಳಂಬ, ಸಂತಾನವಿಲ್ಲ, ಆಮೇಲೆ ಬಹಳ ಬಡತನದ ಬೇಗುದಿಯಲ್ಲಿ ಇದ್ದವರಿಗೆ ಏನು ಕೆಲಸ ಮಾಡಿದ್ರೂ ಕೈ ಹಿಡಿತಾ ಇಲ್ಲ. ಸಂತಾನದ್ದು ವಿತ್ತು ಮದುವೆ, ಆಮೇಲೆ ಅವರ ಕಾರ್ಯದಲ್ಲಿ ಅವರೊಂದು ಪ್ರವರ್ಧಮಾನಕ್ಕೆ ಬರ್ತಾ ಇರೋದಿಲ್ಲ. ಅವರಿಗೆಲ್ಲ ಏನು ಅಂತಂದರೆ ನಾನು ಎಚ್ಚರಿಸಿ ಹೇಳುವಂಥದ್ದು, ಅದಕ್ಕೆ ಭಗವಂತ ನಮಗೆಲ್ಲವನ್ನು ಕೊಟ್ಟಿರ್ತಾನೆ, ಅದರ ಉಪಯೋಗ ಮಾಡಿಕೊಳ್ಳಿ ನಾವು ವಿಫಲರಾಗ್ತಿದ್ದೇವೆ. ನೀವು ಎಲ್ಲಾದರೂ ಕೂಡ ಜ್ಯೋತಿಷಿಗಳ ಹತ್ರ ಹೋದರೆ ಸರ್ಪದೋಷ ಇದೆ, ನಾಗದೋಷ ಇದೆ, ಕಾಳಾಸ್ತಿಗೆ ಹೋಗಿ, ಕುಕ್ಕೆಗೆ ಹೋಗಿ ಏನೇನೋ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಪಾಪ ಕೆಲವರು ಮಾಡಿಸ್ಕೊಂಡಿರ್ತಾರೆ, ಮಾಡ್ಕೊಳ್ಳಲು ಬೇಕು ಕೂಡ. ಯಾರಿಗೆ ಆ ಶಕ್ತಿ ಇಲ್ಲವೋ, ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲವೋ ಅಂಥವರಿಗೆ ನೀವು 10 ಸಲ 10 ಟೈಮ್ಸ್ ನೀವೇನಾದರೂ ಕುಕ್ಕೆಗೆ ಹೋಗಿ ಮಾಡಿಸ್ಕೊಳ್ತೀನಿ ಅಂತಂದರೆ, 20 ಸಲ ಕಾಳಾಸ್ತಿಗೆ ಹೋಗಿ ಮಾಡಿಸ್ಕೊಳ್ತೀನಿ ಅಂತಂದ್ರೂ ಕೂಡ ಅರದಿಲ್ಲ, ನಿಮ್ಮದು ಕ್ಲಿಯರ್ ಆಗಿಲ್ಲ ಅಂತಂದರೆ, ಈಗ ನಾನು ಕೊಡೋ ಇದರಿಂದ ಕ್ಲಿಯರ್ ಆಗಲೇಬೇಕು. ಆಪ್ಷನ್ ಇಲ್ಲ ಇಲ್ಲಿ. ಆಗಲಿಲ್ಲ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ, ಆಗಲೇಬೇಕು ಇಲ್ಲಿ. ಅದಕ್ಕಾಗಿ ಹೇಳೋದಾದರೆ ಇಲ್ಲಿ ಇದ್ರ ಜೊತೆಗೆ ಈಗ ನೀವು ಹೇಳ್ತಾ ಇರ್ತಕ್ಕಂಥ ನಾಗ ಸರ್ಪದೋಷ ಅಂತ ಏನು ಕರಿತೀರೋ, ಇವೆಲ್ಲದರ ಜೊತೆಗೆ ಅನಪತ್ಯ ದೋಷವನ್ನು ಕೂಡ ಹೋಗಲಾಡಿಸುತ್ತೆ. ಏನದು ಅನಪತ್ಯ ದೋಷ ಅಂತಂದರೆ, ಅಂಥ ಅನಪತ್ಯ ದೋಷವನ್ನು ಹೋಗಲಾಡಿಸ್ತಕ್ಕಂಥ ಒಂದು ಸ್ತೋತ್ರ ಇದೆ ರೀ, ಅದನ್ನು ಓದಿಕೊಳ್ತೀನಿ, ಪ್ರತಿನಿತ್ಯ ನಾನು ಪಠಿಸ್ತೀನಿ ಅನ್ನೋದಾದರೆ ಎಂತಹದ್ದು ಅಂತಂದರೆ ನವನಾಗ ಸ್ತೋತ್ರವನ್ನು ಪ್ರತಿನಿತ್ಯ ಹೇಳಿಕೊಳ್ಳುವಂಥದ್ದು, ಅಥವಾ ನಾಗ ಕವಚವನ್ನು ನೀವು ಹೇಳಿಕೊಳ್ತೀರ ಅಂತಂದರೆ ಅನಪತ್ಯ ದೋಷವು ಕೂಡ ಹೋಗುವಂಥದ್ದು. ಅನಪತ್ಯ ದೋಷ ಅಂತಂದರೆ ಈಗ ಬಹುಶಃ ಕೆಲವರು ಒದ್ದಾಟ ಮಾಡ್ತಿರ್ತಾರೆ, ನಮ್ಮ ಗಂಡು ಮಕ್ಕಳಿಲ್ಲ, ನಾವು ಹೋದ್ಮೇಲೆ ನಮಗೆ ಮುಕ್ತಿ ಆಳು ಮೂಳು ಅಂತ. ಗಂಡು ಮಕ್ಕಳು ಹೆಣ್ಮಕ್ಳು ಎರಡೂ ಸಮವೇ, ಇನ್ನು ತಲೆಗೆ ಏನು ಹಾಕ್ಕೋಬೇಡಿ. ನಿಮಗೆ ಆಸ್ತಿ ಪಾಸ್ತಿಗೋಸ್ಕರ ಮಕ್ಕಳು ಕಿತ್ತಾಟ ನೋಡ್ತಿರ್ತೀರಿ ನೀವು. ಅದಕ್ಕಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಅನಪತ್ಯ ದೋಷ ಅಂತಂದರೆ ನಾವು ಹೋದ ಮೇಲೆ ನಮಗೆ ಯಾರು ಉತ್ತರ ಕ್ರಿಯಾದಿಗಳು ಮಾಡಲಿಕ್ಕೆ ಇರೋದಿಲ್ವೋ, ಆ ಉತ್ತರ ಕ್ರಿಯಾದಿಗಳು ಶ್ರಾದ್ದ ತಿಥಿ ಮತ್ತೊಂದು ಮಾಡೋಕ್ಕೆ ಯಾರು ಇರೋದಿಲ್ವೋ ಅವರಿಗೆ ಬಹುಶಃ ಮಾಡಿಕೊಂಡ್ರೆ ಎಷ್ಟು ಪುಣ್ಯ ಫಲವೋ ಅಷ್ಟೇ ಈ ನಾಗಕವಚನ ಓದೋದ್ರಿಂದ ನಿಮಗೆ ಉತ್ತರ ಕ್ರಿಯಾದಿಗಳು ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾನೆ ಶಾಸ್ತ್ರದಲ್ಲಿ. ಅಷ್ಟು ಶಕ್ತಿ ಇದೆ ಈ ನಾಗಕವಚಕ್ಕೆ.
ಅಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ದೀಶಕ್ತಿ ಇದೆ, ಮಂತ್ರಶಕ್ತಿ ಇದೆ, ಯಂತ್ರಶಕ್ತಿ ಇದೆ, ತಂತ್ರಶಕ್ತಿ ಇದೆ. ನಾಗದೋಷವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ನಾಗೋಪಾಸನೆಯನ್ನು ಯಾರೆಲ್ಲ ಮಾಡ್ತಾರೋ, ಅಂಥ ನವನಾಗ ಸ್ತೋತ್ರವನ್ನು ಯಾರು ಓದುತ್ತಾರೋ, ಅಂಥ ನಾಗ ಕವಚವನ್ನು ಯಾರು ಪ್ರತಿನಿತ್ಯ ಪಠಣ ಪಾರಾಯಣವನ್ನು ಮಾಡ್ತಾರೋ, ಅನಪತ್ಯ ದೋಷವನ್ನೇ ಹೋಗಲಾಡಿಸಿದೆ ಅಂತಂದರೆ ಇನ್ನು ನಿಮಗೇನು ಬೇಕು? ಇಹಲೋಕದ ಭೋಗಭಾಗ್ಯವನ್ನು ಪಡೆದುಕೊಂಡು ಆದ ಮೇಲೆ ನೀವು ಇಹಲೋಕವನ್ನು ತ್ಯಜಿಸಿದ ಮೇಲೂ ಕೂಡ ನಿಮಗೆ ಫಲ ಸಿಗೋದು ಯಾವುದರಲ್ಲಿ ಹೇಳಿ? ಇದೊಂದೇ. ಅಂತಹ ಶಕ್ತಿ ಇದೆ. ಅಂತಹ ಅನಪತ್ಯ ದೋಷವನ್ನು ಹೋಗಲಾಡಿಸುವಂಥ ಶಕ್ತಿ ಬರೀ ನೀವು ಸ್ತೋತ್ರ ಪಾರಾಯಣ ಶ್ರದ್ಧೆ ಭಕ್ತಿಯಿಂದ ಮಾಡೋದರಿಂದ ಇದೆ. ಇನ್ನು ಕೆಲವೊಂದು ಕ್ಷೇತ್ರಗಳಿಗೆ ಹೋಗಿರ್ತೀರಾ, ಅಂತಹ ಕ್ಷೇತ್ರಗಳಲ್ಲಿ ಎಲ್ಲೊಂದು ದೊಡ್ಡದಾಗಿ ಹುತ್ತ ಇರುತ್ತೆ, ಅಲ್ಲೊಂದು ಮರ ಇರುತ್ತೆ, ಅಲ್ಲಿ ಯಾರೋ ಒಬ್ಬ ತಪಸ್ವಿಗಳು ತಪಸ್ಸು ಮಾಡೋಗಿರ್ತಾರೆ. ಅಂಥ ತಪಸ್ಸು ಮಾಡಿ ಹೋಗಿರ್ತಕ್ಕಂತಹ ಕ್ಷೇತ್ರಗಳಲ್ಲಿ ಕುಳಿತುಕೊಂಡು ನೀವು ನಾಗಸ್ತೋತ್ರ ಓದ್ತೀನಿ ಅಂತಂದರೆ, ಆ ನಾಗ ಕವಚನ ಓದ್ತೀನಿ ಅಂತಂದರೆ ಎಕ್ಸ್ಕ್ಯೂಸ್ ಎಷ್ಟಿಗುತ್ತೆ ಗೊತ್ತಾ? ನಿಮಗೆ 1 ತಿಂಗಳು ಮಾಡಲಿಲ್ಲ ಅಂದರೆ ಪರವಾಗಿಲ್ಲ, ಅದ್ರ ಫಲ ಅಲ್ಲಿ ಸಿಕ್ಕಿಬಿಡುತ್ತೆ ನಿಮಗೆ, ಅಷ್ಟು ಸಿಗುತ್ತೆ ನಿಮಗೆ. ಇವೆಲ್ಲವೂ ಕೂಡ ಹೇಳ್ತಾನೆ. ಈ ಕೃಷ್ಣ ಒಂದು ಕಡೆ ವಾಯುವಿಹಾರ ಮಾಡ್ತಿರ್ಬೇಕಾದ್ರೆ ಆ ಕಡೆಯಿಂದ ಅರ್ಜುನ ಬರ್ತಾನೆ. ಅರ್ಜುನನಿಗೆ ಏನು ಇಷ್ಟೊತ್ತಲ್ಲಿ ಮಾಡ್ತಿದ್ಯಲ್ಲಪ್ಪ, ಸಾಯಂಕಾಲದಲ್ಲಿ ಕತ್ತಲಲ್ಲಿ ಮಾಡ್ತೀಯಾ, ಯಾವಾಗ ಅಂದ್ರೆ ನೀನು ವಾಯುವಿಹಾರ ಮಾಡ್ತಾ ಇರ್ತೀಯ, ನಿನಗೇನು ಭಯ ಇಲ್ವಾ? ಈ ಭೂತ ಪ್ರೇತಗಳು ಅಂತ ಇದಾವಲ್ಲ, ಅವೆಲ್ಲ ನಿನ್ನನ್ನು ಅಟ್ಯಾಕ್ ಮಾಡಲ್ವಾ ಅಂತ ಅರ್ಜುನ ಕೃಷ್ಣ ಕೇಳ್ತಾನೆ. ಏನು ಹೇಳ್ತಾ ಇದೀಯ ಅರ್ಜುನ? ನೀನೊಂದು ಭೂತ, ನಾನೂ ಒಂದು ಭೂತ, ನಾವೇ ಭೂತಗಳಿಲ್ಲಿ, ನಾವೇ ಭೂತಗಳು, ನಮಗೆ ನಾವೇ ಭೂತಗಳು, ಬೇರೆ ಇನ್ಯಾವೂ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಪ್ರೇತಗಳು ಅಂತಂದರೆ ನಮ್ಮ ಪ್ರಾಣಿಲಿಂದ ಹೋದ ಮೇಲೆ ಅದು ಪೈಶಾಚ ಲೋಕದಲ್ಲಿರ್ತಾವಲ್ಲ, ಯಾವ ಪ್ರೇತಗಳು ಅಂತಂದರೆ ಈ ಕಡೆಗೆ ಈ ಸಪಿಂಡೀಕರಣವೂ ಮಾಡಲಿಲ್ಲ, ಉತ್ತರ ಕ್ರಿಯಾದಿಯೂ ಮಾಡಲಿಲ್ಲ, ತಿಥಿಯೂ ಮಾಡಲಿಲ್ಲ, ಮತ್ತೊಂದು ಮಾಡಲಿಲ್ಲ, ಅವು ಪ್ರೇತಗಳಾಗ್ತವಂತೆ. ಪ್ರೇತ ಅಂತಂದರೆ ಎಂತಹದ್ದು? ಆ ಕಡೆ ಸ್ವರ್ಗವೂ ಇಲ್ಲ, ಆ ಕಡೆ ನರಕವೂ ಇಲ್ಲ, ತ್ರಿಶಂಕು ಸ್ಥಿತಿಯಲ್ಲಿ ಒದ್ದಾಟ ಮಾಡಿ ಅವರ ಕುಟುಂಬದಲ್ಲಿ ಯಾರನ್ನೊಬ್ಬರು ಹಿಡಿದು ಪೀಡಿಸ್ತಿರ್ತವಂತೆ. ಆ ಪೀಡಿಸೋದು ಗೊತ್ತಿರುತ್ತೆ. ಬಹುಶಃ ಅವ್ರು ಹಂಗಂಗೆ ಬಂದುಬಿಟ್ಟಿರ್ತಾರೆ, ಪಾಪ ಗೊತ್ತೇ ಆಗಲ್ಲ, ಒದ್ದಾಟ ಮಾಡಿ ನಮ್ಮ ಜೀವಮಾನ ಪರ್ಯಂತ ಇದೆ ಅಂತ ಬೈಕೊಳ್ತಿರ್ತಾರಲ್ಲ. ಇನ್ನು ಕೃಷ್ಣ ಮತ್ತು ಅರ್ಜುನ್ ಕತೆ ಬಿಡಿ ಆ ಕಡೆಗೆ. ನಾವು ಈ ನಾಗ ಕವಚವನ್ನು ಓದೋದೇ ಆದರೆ, ನಾಗೋಪಾಸನೆಯನ್ನು ಮಾಡ್ತೀವಿ ಅಂತಂದರೆ ಇಷ್ಟು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಕ್ಲಿಯರ್ ಆಗುವಂಥದ್ದು ಏನು ಅಂತಂದರೆ, ಮೇಜರಾಗಿ ನೀವು ಅಷ್ಟು ಕ್ಷೇತ್ರಕ್ಕೆ ಹೋಗಿ ಬಂದಿದ್ದೀರಲ್ಲ, ಏನು ಪಡ್ಕೊಂಡ್ರೆ ನೀವು ನಾನು ಹೇಳಿದ ಈ 90 ದಿನಗಳು ಬಹುಶಃ ಪ್ರತಿನಿತ್ಯ ಈ ನಾಗಕವಚವನ್ನು ಪಾರಾಯಣ ಮಾಡಿ ತೆಗೆದು ನೋಡಿ, ನಿಮಗೆ ಸಿಗುತ್ತೆ. ನಾನು ಎಲ್ಲವನ್ನ ಆಮೇಲೆ ಎಲ್ಲವೂ ಕೂಡ ನನ್ನಿಂದಲೇ ನೀವು ಎಕ್ಸ್ಪೆಕ್ಟ್ ಇಟ್ಕೋಬೇಡಿ. ನಾಗಸೂತ್ರವನ್ನು ಹಾಕಿ, ನಾಗಪಾರಾಯಣಕ್ಕೆ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಯಾರೋ ಹೇಳ್ತಾರೆ ಮಾಡ್ತಾರೆ, ಅದನ್ನು ನಾನು ಮಾಡ್ಕೊಂಡು ಕೂತ್ಕೊಳ್ಳೋಕೆ ನಂಗೆ ಟೈಮ್ ಇಲ್ಲ. ಇಲ್ಲಿ ನೀವು ಮುಡುಕಾಟ ಏನೋ, ನಿಮ್ಮ ಕೆಲಸ ಏನೋ, ಸ್ವಲ್ಪ ಎಫರ್ಟ್ ಹಾಕಿ, ಒಂದು ಪುಸ್ತಕ ಹುಡುಕಿ. ಏನು ನಿಮ್ಮ ತಾತ ಮನೆ ಗಂಟು ಹೋಗಿದ್ದೋ, ವೇದಾಂತ ಬುಕ್ ಹೌಸ್ಗೆ ಹೋಗಿ ಸ್ವಪ್ನ ಬುಕ್ ಹೌಸ್ ತರಿಸ್ಕೊಳ್ಳಿ, ನಾಗಕವಚ ಓದಿ. ಎಲ್ಲವೂ ಈಸಿಯೇ ಬೇಕು ಅಂತಂದರೆ ಎಲ್ಲಿ ತಂದು ಕೊಡೋದು? ಸ್ವಲ್ಪ ವರ್ಕ್ ಮಾಡಿ, ಎಫರ್ಟ್ ಹಾಕಿ. ಒಂದು ಪುಸ್ತಕದ್ದು ಕೂಡ ನೀವು ಇಷ್ಟದ ಕತೆ ಕೇಳಿದರೆ, ನಾಗೋಪಾಸನ ಅಂತ ಒಂದು ನನ್ನ ಬಾಯಿಂದ ಬಂತ, ನಾಗ ಕವಚ ಅಂತ ಬಂತ, ಸರ್ಚ್ ಮಾಡಿ ಆಗಲೇ ತೆಗೆದಿಟ್ಕೊಳ್ಳಿ. ನಿಮಗೇನು ಬೇಕೋ ಅದನ್ನು ಪಡೆದುಕೊಳ್ಳಲಿಕ್ಕೆ ನನ್ನನ್ನು ಬೈಕೊಳ್ತೀನಿ ಅಂತ ಬೈಕೊಳ್ಳಿ, ನಾನೇನು ಮಾಡೋಕ್ಕೆ ಬರಲ್ಲ. ಇಲ್ಲಿ ನನಗೆ ಪೇಯ್ನ್ ಇರುತ್ತೆ. ಪಾಪ ಯಾರು 10 ಸಲ ಹೋಗಿ ಬಂದಿರ್ತಾರೆ, 10 ಸಲ ಹೋಗಿ ಬಂದೂ ಕ್ಲಿಯರ್ ಆಗಿಲ್ಲ ರೀ, ಪಾಪ ಅವ್ನಿಗೇನು ಆಗಲಿಲ್ಲ, ಅದಕ್ಕೆಲ್ಲ ಬೇಜಾರಿರುತ್ತೆ. ನಾನು ಯಾರಿಗೊಬ್ಬರು ನಾಗ ಕವಚ ಹೇಳಿರ್ತೀನಿ, ಅವ್ರು 1 ತಿಂಗಳಲ್ಲಿ ಫಲ ಪಡ್ಕೊಂಡಿರ್ತಾರೆ, ಆ ಖುಷಿನ ನಿಮ್ಮನ್ನು ಹಂಚ್ಕೊಳ್ತೀನಿ. ಖಂಡಿತ ಗುರುಗಳೇ. ಇದಕ್ಕೂ ನಾವು ಹುಡುಕಾಟ ಮಾಡೋದಾದರೆ ಬರೀ ಇನ್ನೆಂತ ನನಗೆ ಗೊತ್ತಿಲ್ಲ. ಇದು ಬೆಳಗ್ಗೆ ಓದಬೇಕಾ, ಇನ್ನು ಅದೇ ರೀತಿ ಮನೆಯಲ್ಲಿ ಓದಬಹುದಾ, ಅಥವಾ ಎಲ್ಲೋ ಟ್ರಾವೆಲ್ ಮಾಡುವಾಗ ಓದಬಹುದಾ, ಈ ರೀತಿ ಈ ಪ್ರಶ್ನೆಗಳ ಕೇಳಲಿ. ಚೆನ್ನಾಗಿದೆ ಪಾಪ. ಪ್ರಾತಃ ಕಾಲದ ಹೆಚ್ಚಿನ ಶಕ್ತಿ ಇರುತ್ತೆ, ನೀವು ಎಚ್ಚರದಲ್ಲಿ ಪಡ್ಕೊಳ್ತೀರಿ. ನಿಮಗೆ ಮಾರ್ಕ್ಸ್ ಜಾಸ್ತಿ ಬೇಕಾ, ನಿಮಗೆ 100ಕ್ಕೆ 100 ಬೇಕಾ, ಪ್ರಾತಃ ಕಾಲದಲ್ಲಿ ಓದಿ. ನಿಮಗೆ ಮತ್ತೂ ಬೇಕಾ, ಸಾಯಂಕಾಲ ಓದಿ. ಮಧ್ಯದಲ್ಲಿ ನಿಮಗೆ ಓದ್ತಕ್ಕಂಥದ್ದು 100%. ಸೊ ಯಾವ ರೀತಿ ಫಲ ಬೇಕೋ ಅವರೇ ಡಿಸೈಡ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಾ ಗುರುಗಳೇ. ಖಂಡಿತ ಎಲ್ಲೋ ಒಂದು ಕಡೆ ಕ್ಷೇತ್ರಗಳಿಗೆ ಭೇಟಿ ನೀಡಿ ಸಾಕಷ್ಟು ದೋಷ ಪರಿಹಾರ ಮಾಡಿಕೊಂಡು ಕೂಡ ಅವ್ರಿಗೆ ಸಕ್ಸಸ್ ಅನ್ನೋಂಥದ್ದು ಕಂಡಿಲ್ಲ, ಅಥವಾ ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಂಡಿಲ್ಲ ಅಂತಂದರೆ ಈ ನಾಗ ಕವಚ ಓದೋದ್ರಿಂದ ಯಾವ ರೀತಿ ಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರೆ ಇವತ್ತಿನ ವಿಡಿಯೋದಲ್ಲಿ. ಬಹಳ ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಆಶ್ಲೇಷ ಬಲಿ ಪೂಜೆ ಆಗಿದೆ, ಸರ್ಪ ಸಂಸ್ಕಾರ ಮಾಡಿಸ್ಕೊಂಡಿದ್ದೀವಿ, ಎಲ್ಲ ರೀತಿ ನಾವು ಮದುವೆಗೆ ಪ್ರಯತ್ನ ಪಟ್ಟಿದ್ದೀವಿ, 4-5 ಬಾರಿ ಮಾಡಿಸಿದ್ರು ಕೂಡ ನಮಗೆ ಪರಿಹಾರ ಆಗ್ತಿಲ್ಲ ಅಂತಂದರೆ ಗುರುಗಳು ನೇರವಾಗಿ ತಿಳಿಸ್ಬಿಟ್ಟಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ. ನಾಗ ಕವಚ ಓದೋದ್ರಿಂದ ಖಂಡಿತ ಫಲ ಅನ್ನುವಂಥದ್ದು ಸಿಕ್ಕೇ ಸಿಗುತ್ತೆ. ನಿಮ್ಮ ಯಾವುದೇ ದೋಷ ಇದ್ರೂ ಕೂಡ ಪರಿಹಾರ ಅನ್ನುವಂಥದ್ದು ಶತಸಿದ್ಧ ಅನ್ನೋದ್ರ ವಿಚಾರವಾಗಿ ಗುರುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.